ಹಲೋ ಫ್ರೆಂಡ್ಸ್, 25,000ದಿಂದ 30,000 ರೂಪಾಯಿ ಒಳಗಡೆ ದಿ ಬೆಸ್ಟ್ ಫೋನು ನೀವು ಗೇಮಿಂಗ್ಗೋಸ್ಕರ ನೋಡ್ತಿದ್ರೆ ನಿಮ್ಗೋಸ್ಕರನೇ ಈ ವಿಡಿಯೋದಲ್ಲಿ ನಾನು ಒಂದು ಸ್ವಲ್ಪ ಕ್ರೈಟೇರಿಯಾ ಇಟ್ಕೊಂಡಿದ್ದೀನಿ. ಎಲ್ಲ ವಿಡಿಯೋಗಳಲ್ಲೂ ನಾವು ಕ್ರೈಟೇರಿಯಾನ ಆದ್ರೆ ಇಟ್ಟಿರ್ತೀವಿ. ಸೊ ಈ ವಿಡಿಯೋದಲ್ಲಿ ನಾವು 30,000 ಬಜೆಟ್ ಇಡಬೇಕು ಅಂತ ಅನ್ಕೊಂಡಾಗ ನೀವು 30,000 ವರ್ಗೂನೇ ಹೇಳ್ತೀನಿ ಅಂತ ಅನ್ಕೊಂಬೇಡಿ. 25,000 ಇಂದ ಹಿಡಿದು ನಾನು 30,000 ವರ್ಗೂ ಹೇಳ್ತೀನಿ. ಅದರಲ್ಲಿ 3 ಫೋನ್ಗಳು ಬಂದ್ಬಿಟ್ಟು 25,000 ಬಿಲೋನೇ ಬರುತ್ತೆ. ಅದು ಕಾರ್ಡ್ ಆಫರ್ ನ ಸೇರಿಸ್ಕೊಂಡ್ರೆ, ಇಲ್ಲ ಅಂದ್ರೆ 26,000 ರೇಂಜ್ ಒಳಗಡೆ ಬರುವಂತ ದಿ ಬೆಸ್ಟ್ 5 ಸ್ಮಾರ್ಟ್ ಫೋನ್ಗಳ ಲಿಸ್ಟ್ ಆದ್ರೆ ಮಾಡಿದ್ದೀನಿ. ಅಟ್ ಕರೆಂಟ್ ಪ್ರೈಸ್ ಅಲ್ಲಿ ಈ ಫೋನ್ಗಳ ಲಿಸ್ಟ್ ನ ಮಾಡೋದಕ್ಕೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ದೀನಿ. ಇದರಲ್ಲಿ ನಾವು ಎಲ್ಲಾ ವಿಡಿಯೋಗಳಲ್ಲೂ ಇಡೋ ತರ ಮೇನ್ ಕ್ರೈಟೇರಿಯಾನ ಇದ್ರಲ್ಲೂ ಇಟ್ಟಿದ್ದೀನಿ. ಮಿನಿಮಮ್ 8GB ರ್ಯಾಮ್, ಅದು LPDDR5X ಇರುವಂತದ್ದು, ಮತ್ತೆ UFS 3.1 ಇರಬೇಕು, ಮತ್ತೆ 5000 mAh ಬ್ಯಾಟರಿ ಇರಬೇಕು. ಮಸ್ಟ್ ಅಂಡ್ ಶುಡ್ 4 nm ಟೆಕ್ನಾಲಜಿ ಜೊತೆಗೆ ಬಿಲ್ಡ್ ಆಗಿರುವಂತ ಪ್ರೊಸೆಸರ್ ಆಗಿರಬೇಕು. ಇಷ್ಟು ಕ್ಯಾಟಗರಿನ ಇಟ್ಕೊಂಡು ನಾನು 5 ಫೋನ್ಗಳನ್ನ ಆದ್ರೆ ಲಿಸ್ಟ್ ಮಾಡಿದ್ದೀನಿ. ಬಟ್ ಆದ್ರೆ ಒಂದು ಫೋನ್ ಮಾತ್ರ ಸ್ವಲ್ಪ ಕೆಳಗಡೆ ಕ್ಯಾಟಗರಿಗಾದ್ರೆ ಸೇರಿಸಿದ್ದೀನಿ. ಇದು ಈ ಸೆಗ್ಮೆಂಟ್ಗೆ ಸೇರಿಸೋದಕ್ಕೆ ಒಂದು ಮೇನ್ ರೀಸನ್ ಇದೆ, ಅದನ್ನ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ಫೋನ್ ಬಂದ್ಬಿಟ್ಟು OnePlus Nord 4. ಇದ್ರಲ್ಲಿ ಬಂದ್ಬಿಟ್ಟು ನಮಗೆ Snapdragon 7+ Gen 3 ಪ್ರೊಸೆಸರ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ 6.74 ಇಂಚಸ್ ನ ಒಂದು ಫುಲ್ HD ಪ್ಲಸ್ ಡಿಸ್ಪ್ಲೇ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ 120 Hz ನ ರಿಫ್ರೆಶ್ ರೇಟ್ ಸಹ ಅವೈಲೇಬಲ್ ಇರುತ್ತೆ. 50 MP ನ ವೈಡ್ ಆಂಗಲ್ ಪ್ರೈಮರಿ ಕ್ಯಾಮ್ರಾ ಸೆನ್ಸರ್ ನಮಗೆ ಬ್ಯಾಕ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. 8 MP ನ ಒಂದು ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದಷ್ಟೇ ಅಲ್ಲದೆ 16 MP ವೈಡ್ ಆಂಗಲ್ ಲೆನ್ಸ್ ಇದ್ರಲ್ಲಿ ನೋಡೋಕೆ ಸಿಗುತ್ತೆ. ಇದರ ಬೇಸ್ ವೇರಿಯಂಟ್ ಬಂದ್ಬಿಟ್ಟು ನಮಗೆ 128GB ಸ್ಟೋರೇಜ್ ಒಂದಿಗೆ ಬರುವಂತ ಈ ಫೋನ್ ಅಲ್ಲಿ UFS 3.1 ಆದ್ರೆ ಯೂಸ್ ಮಾಡಿರ್ತಾರೆ. ಇದರಲ್ಲಿ ನಮಗೆ 8GB ಮತ್ತೆ 12GB LPDDR5X ನ ರ್ಯಾಮ್ ವೇರಿಯಂಟ್ ನೋಡೋದಕ್ಕೆ ಸಿಗುತ್ತೆ. ಇದರಿಂದ ನಮ್ಮ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಎಕ್ಸಲೆಂಟ್ ಆಗಾದ್ರೆ ಇರುತ್ತೆ. ಮತ್ತೆ ಇದನ್ನ ನಾನು ಕಂಪ್ಲೀಟ್ ಗೇಮಿಂಗ್ ಟೈಪ್ ಇಂದ ನೋಡ್ತಾ ಇರೋದಕ್ಕೋಸ್ಕರ ಇದರಲ್ಲಿ ನಮಗೆ 2150 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನಮಗೆ HDR10+ ನ ಕಂಟೆಂಟ್ ಸಹ ಈಸಿಯಾಗಿ ನಾವು ಇದರಲ್ಲಿ ಪ್ಲೇ ಮಾಡಬಹುದು. ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮಗೆ ಗೇಮಿಂಗ್ ಅಲ್ಲಿ ವಿವಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಒಳ್ಳೆ ಕ್ವಾಲಿಟಿ ಅಲ್ಲಾದ್ರೆ ಬರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ನಮಗೆ IP ರೇಟಿಂಗ್ 65 ನೋಡೋದಕ್ಕೆ ಸಿಗ್ತಾ ಇದ್ದು. ಇದು ಕಂಪ್ಲೀಟ್ ಡಸ್ಟ್ ಪ್ರೂಫ್ ಆಗಿರುತ್ತೆ. ಯಾವುದೇ ರೀತಿ ವಾಟರ್ ರೆಸಿಸ್ಟೆನ್ಸ್ ಇರೋದಿಲ್ಲ. ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕಾಗುತ್ತೆ. ಮತ್ತೆ ಇದರ ಬ್ಯಾಟ್ರಿ ನೋಡ್ಕೊಳ್ಳೋದಾದ್ರೆ ನಮಗೆ 5500 mAh ಬ್ಯಾಟ್ರಿ ಅಂತ ಹೇಳಿದ್ನಲ್ಲ, 100 ವ್ಯಾಟ್ ಸೂಪರ್ ಬುಕ್ ಚಾರ್ಜಿಂಗ್ ಜೊತೆ ಆದ್ರೆ ಇದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಜಸ್ಟ್ 28 ಮಿನಿಟ್ಸ್ ಅಲ್ಲಿ 0 to 100% ಇದು ಚಾರ್ಜ್ ಆಗುತ್ತೆ. ನಮಗೆ ಇದರಲ್ಲಿ ಗೇಮಿಂಗ್ ಗೆ ಬೇಕಾಗಿರುವಂತ ಎಲ್ಲಾ ಸೆನ್ಸರ್ಸ್ ಅವೈಲೇಬಲ್ ಇದ್ದು, ಜೈರೋಸ್ಕೋಪ್ ಆಗಿರ್ಬೋದು, ಆಕ್ಸಿಲರಿ ಮೀಟರ್ ಆಗಿರ್ಬೋದು, ಇವೆಲ್ಲ ಸೆನ್ಸರ್ ನಮಗೆ ಅವೈಲೇಬಲ್ ಇರುತ್ತೆ. ಸೊ ಇದರಿಂದ ನಮ್ಮ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಬೆಟರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೆಕೆಂಡ್ ಫೋನ್ ಬಂದ್ಬಿಟ್ಟು Nothing 3A. ಈ ಫೋನ್ ಬಂದ್ಬಿಟ್ಟು Snapdragon 7+ Gen 3 ಜೊತೆಗೆ ಬರುವಂತ ಫೋನ್ ಇದಾಗಿದೆ. ಇದರಲ್ಲಿ ನಮಗೆ 6.77 ಇಂಚಸ್ ನ ಒಂದು ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಆದ್ರೆ ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದು ಕೂಡ ಫ್ಲೆಕ್ಸಿಬಲ್ ಡಿಸ್ಪ್ಲೇ ಆಗಿರುತ್ತೆ. ಇದರಲ್ಲಿ ನಮಗೆ 120 Hz ನ ರಿಫ್ರೆಶ್ ರೇಟ್ ನೋಡೋದಕ್ಕೆ ಸಿಗ್ತಾ ಇದ್ದು. 50 MP ನ ವೈಡ್ ಆಂಗಲ್ ಕ್ಯಾಮ್ರಾ ಪ್ರೈಮರಿ ಸೆನ್ಸರ್ ಆಗಿರುತ್ತೆ. 8 MP ನ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಸಹ ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. 50 MP ಟೆಲಿಫೋಟೋ ಕ್ಯಾಮ್ರಾ ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದು. ಅಪ್ ಟು 2x ವರೆಗೂ ಆಪ್ಟಿಕಲ್ ಝೂಮ್ ಆಗುತ್ತೆ. ಇದರಲ್ಲಿ 32 MP ನ ವೈಡ್ ಆಂಗಲ್ ಫ್ರಂಟ್ ಕ್ಯಾಮ್ರಾ ಕೊಟ್ಟಿರ್ತಾರೆ. 5000 mAh ನ ಬ್ಯಾಟರಿ ಇರುತ್ತೆ. 50 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಇರುತ್ತೆ. ಇದರ ಬೇಸ್ ವೇರಿಯಂಟ್ ಬಂದ್ಬಿಟ್ಟು ನಮಗೆ 128GB ಬರ್ತಾ ಇದ್ದು. ಇದರಲ್ಲಿ ನಮಗೆ UFS 2.2 ಇರುತ್ತೆ. ಇದನ್ನ ನಾನು ಏನಕ್ಕೆ ಮೆನ್ಷನ್ ಮಾಡಿದೆ ಅಂದ್ರೆ ಇದರಲ್ಲಿ UFS 2.2 ಇದ್ರೂ ಸಹ UFS 3.1 ಗೆ ಸ್ವಲ್ಪ ಒಂದು 10% ಮ್ಯಾಚ್ ಆಗೋ ರೀತಿ ಇದರ ರೀಡ್ ರೇಟ್ ಸ್ಪೀಡ್ ಆದ್ರೆ ಇದೆ. ಇದರಲ್ಲೂ ಸಹ ನಮಗೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ನಾವು PUBG, ಕಾಲ್ ಆಫ್ ಡ್ಯೂಟಿ ಅದೆಲ್ಲ ಒಂದು ಒಳ್ಳೆ ಸೆಟ್ಟಿಂಗ್ಸ್ ಅಲ್ಲಿ ಇದರಲ್ಲಿ ಆಡ್ಕೊಬಹುದು. ಮತ್ತೆ ಇದರಲ್ಲಿ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ಕೊಟ್ಟಿರ್ತಾರೆ. ರ್ಯಾಮ್ ಟೈಪ್ ಸಹ ನಾನು ಅದಕ್ಕೆ ಹೇಳಿದ್ದು ಸ್ವಲ್ಪ ಕಡಿಮೆ ಹೇಳ್ತೀನಿ ಅಂದ್ಬಿಟ್ಟು ಇದೇ ಫೋನ್ ನ. ಇದರಲ್ಲೂ ನಮಗೆ 120 Hz ನ ರಿಫ್ರೆಶ್ ರೇಟ್ ಇರುವಂತ ಒಂದು ಒಳ್ಳೆ ಡಿಸ್ಪ್ಲೇ ಆದ್ರೆ ಕೊಟ್ಟಿದ್ದಾರೆ. ಸೊ ಇದು ನೀವು ಗೇಮಿಂಗ್ ಕಡೆಯಿಂದ ನೋಡಿದ್ರೆ ಒಳ್ಳೆ ಫೋನ್ ಅಂತಾನೆ ಹೇಳ್ಬೋದು. ಇದು OnePlus Nord 4 ಬಂದ್ಬಿಟ್ಟು 100 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡ್ತಿತ್ತು. ಆದ್ರೆ ಇದು ಜಸ್ಟ್ 50 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. 50% ಚಾರ್ಜ್ ನಮಗೆ 19 ನಿಮಿಷ ಆಗುತ್ತೆ. 100% ನೀವು ಎಸ್ಟಿಮೇಟ್ ಮಾಡ್ಕೊಬಹುದು 38 ಮಿನಿಟ್ಸ್ ಅಲ್ಲಿ 100% ಈ ಫೋನ್ ಚಾರ್ಜ್ ಆಗುತ್ತೆ. ಮತ್ತೆ ಸ್ಟೀರಿಯೋ ಸ್ಪೀಕರ್ ಇದ್ರಲ್ಲಿ ಅವೈಲೇಬಲ್ ಇದೆ. ಮತ್ತೆ ನಮಗೆ ಗೇಮಿಂಗ್ ಗೆ ಬೇಕಾಗಿರುವಂತ ಪ್ರತಿಯೊಂದು ಸೆನ್ಸರ್ ನಮಗೆ ಇದರಲ್ಲಿ ಅವೈಲೇಬಲ್ ಇದೆ. ಆರಾಮಾಗಿ ಇದರಲ್ಲೂ ಸಹ ಗೇಮಿಂಗ್ ಮಾಡ್ಕೊಬಹುದು. ನಾನು ಇವಾಗ ಏನೆಲ್ಲ ಫೋನ್ಸ್ ಹೇಳ್ತಾ ಇದ್ದೀನಿ ಇದೆಲ್ಲದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು Infinix GT20 Pro 5G. ಈ ಫೋನ್ ಬಂದ್ಬಿಟ್ಟು ನಮಗೆ MediaTek Dimensity 8200 ಅಲ್ಟಿಮೇಟ್ ಪ್ರೊಸೆಸರ್ ಒಂದಿಗೆ ಬರುವಂತ ಈ ಫೋನ್ ನಮಗೆ 8GB ಬೇಸ್ ವೇರಿಯಂಟ್ ರ್ಯಾಮ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲೂ ಸಹ ನಮಗೆ 6.78 ಇಂಚಸ್ ನ AMOLED ಡಿಸ್ಪ್ಲೇ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಂದ್ರೆ ಇದರಲ್ಲಿ 144 Hz ನ ರಿಫ್ರೆಶ್ ರೇಟ್ ಸಹ ನೋಡೋದಕ್ಕೆ ಸಿಗುತ್ತೆ. 108 MP ವೈಡ್ ಆಂಗಲ್ ಪ್ರೈಮರಿ ಸೆನ್ಸರ್ ಇದರಲ್ಲಿದ್ದು. ವೆಸ್ಟ್ ಕ್ಯಾಮ್ರಾ 2 MP ನ ಡೆಪ್ ಕ್ಯಾಮ್ರಾ ಒಂದು ಕೊಟ್ಟಿದ್ರೆ 2 MP ನ ಒಂದು ಮ್ಯಾಕ್ರೋ ಕ್ಯಾಮ್ರಾ ಆದ್ರೆ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎರಡು ಬೆಸ್ಟ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಮತ್ತೆ 32 MP ನ ವೈಡ್ ಆಂಗಲ್ ಫ್ರಂಟ್ ಕ್ಯಾಮ್ರಾ ಸಹ ನೋಡಿದ್ರೆ ಡೀಸೆಂಟ್ ಆಗಿ ಕೆಲವೊಂದು ಫೋಟೋಸ್ ವಿಡಿಯೋಸ್ ನಾವು ಇದರಲ್ಲಿ ತಗೊಬಹುದು. ಅದಷ್ಟಲ್ದೇ ಇದರಲ್ಲಿ 5000 mAh ನ ಬ್ಯಾಟರಿ ನೋಡೋದಕ್ಕೆ ಸಿಗುತ್ತೆ. 45 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಸಹ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನಮಗೆ ಬೇಸ್ ವೇರಿಯಂಟ್ ಬಂದ್ಬಿಟ್ಟು 256GB ಇಂದ ಬರುವಂತದ್ದು UFS
3.1ನ ಸಪೋರ್ಟ್ ಮಾಡುತ್ತೆ. ಸೊ ಇಷ್ಟೆಲ್ಲ ಸ್ಪೆಸಿಫಿಕೇಶನ್ ನೋಡ್ಕೊಂಡ್ಮೇಲೆ ನಮ್ಗೆ ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ, ಇದು ಕಂಪ್ಲೀಟ್ ಒಂದು ಗೇಮಿಂಗ್ ಪ್ಯಾಕೆಡ್ ಫೋನ್ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ನಮಗೆ ಅಪ್ಡೇಟ್ಸ್ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳ್ಬೋದು ಬೇರೆ ಫೋನ್ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ. 2 years + 3 years ಅಪ್ಡೇಟ್ ನೋಡೋದಕ್ಕೆ ಸಿಗುತ್ತೆ. Android 14 ಬೇಸ್ಡ್ ಫೋನ್ ಇದಾಗಿರುತ್ತೆ. ಮತ್ತೆ ಇದರಲ್ಲಿ ನಮಗೆ 8GB ಮತ್ತೆ 12GB ಎರಡು ರ್ಯಾಮ್ ವೇರಿಯಂಟ್ಸ್ ನೋಡೋದಕ್ಕೆ ಸಿಗ್ತಾ ಇದ್ದು. ಇದರಲ್ಲಿ LPDDR5X ನ ಸಪೋರ್ಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಬಂದ್ಬಿಟ್ಟು 1300 nits ನ ಪೀಕ್ ಬ್ರೈಟ್ನೆಸ್ ಆದ್ರೆ ಅಚೀವ್ ಮಾಡುತ್ತೆ. ಬ್ರೈಟ್ನೆಸ್ ನ ವಿಚಾರದಲ್ಲಿ ಸ್ವಲ್ಪ ಕಮ್ಮಿ ಆಯ್ತು ಅಂತಾನೆ ಅನ್ಸುತ್ತೆ. ಔಟ್ಡೋರ್ ಗಿಂತ ನೀವು ಇಂಡೋರ್ ಅಲ್ಲಿ ಏನಾದ್ರು ಗೇಮಿಂಗ್ ಮಾಡೋದಾದ್ರೆ ದಿ ಬೆಸ್ಟ್ ಫೋನ್ ಅಂತಾನೆ ನಾನು ಇದನ್ನ ಸಜೆಸ್ಟ್ ಮಾಡ್ತೀನಿ. ನಾನು ಯಾವುದೇ ಫೋನ್ಗಳ ಪ್ರೈಸ್ ಹೇಳ್ತಾ ಇಲ್ಲ, ನೀವು ಅದನ್ನ ನೋಟಿಸ್ ಮಾಡಿರ್ತೀರಾ ಅನ್ಕೊಂತೀನಿ. ಏನಕ್ಕೆ ಪ್ರೈಸ್ ಹೇಳ್ತಾ ಇಲ್ಲ ಅಂದ್ರೆ ನಾನು ವಿಡಿಯೋ ಮಾಡೋ ಟೈಮ್ಗೆ ಪ್ರೈಸ್ ಚೇಂಜ್ ಆಗ್ಬಿಡುತ್ತೆ. ಸೊ ಎಡಿಟಿಂಗ್ ಟೈಮಲ್ಲಿ ಸೇಮ್ ಪ್ರೈಸ್ಗಾದ್ರೆ ಇರೋದಿಲ್ಲ, ಆವಾಗ ನಮಗೆ ಬೇಜಾರಾಗುತ್ತೆ ವಿಡಿಯೋ ಪೋಸ್ಟ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ಫೋನ್ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಅವಾಗ ಒಂದ್ಸರಿ ನೀವು ಚೆಕ್ ಮಾಡ್ಕೊಂಬಿಡಿ. ಕಾರ್ಡ್ ಆಫರ್ಸ್ ಏನಾದ್ರು ಇದ್ರೆ ಟೈಮ್ ಟು ಟೈಮ್ ನಮ್ಮ ವಾಟ್ಸಪ್ ಅಂಡ್ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಎಸ್ಪೆಷಲಿ ಯಾವ ಫೋನ್ಗಳಿಗೆ ಏನಾದರೂ ಹೆವಿ ಡಿಸ್ಕೌಂಟ್ಸ್ ಇರೋ ಫೋನ್ಗಳಿದ್ರೆ ಕ್ವಿಕ್ ಆಗಿ ನಾನು ಅಲ್ಲಿ ಪೋಸ್ಟ್ ಮಾಡಿರ್ತೀನಿ, ನೀವು ಅಲ್ಲಿಂದ ನನ್ನ ಫಾಲೋ ಮಾಡಿ ಇಟ್ಕೊಂಡಿರಿ. ಸೊ ಏನಾದರೂ ಹೆವಿ ಡಿಸ್ಕೌಂಟ್ಸ್ ಇರೋ ಫೋನ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾವ ಕಾರ್ಡ್ ಆಫರಲ್ಲಿ ಏನೇನು ಬೆಸ್ಟ್ ಆಫರ್ ಇದೆ ಅನ್ನೋದನ್ನ ನಮ್ಮ ಟೀಮ್ ಅದನ್ನ ಸರ್ಚ್ ಮಾಡಿ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು Realme GT60 ಅಂದ್ಬಿಟ್ಟು. ಇದ್ರಲ್ಲಿ ಬಂದ್ಬಿಟ್ಟು ನಮಗೆ Snapdragon 7+ Gen 3 ಪ್ರೊಸೆಸರ್ನಾದ್ರೆ ಯೂಸ್ ಮಾಡಿರ್ತಾರೆ. ಇದು ಸಹ ನಮಗೆ ಬೇಸ್ 8GB ರ್ಯಾಮ್ ಒಂದಿಗೆ ಬರುವಂಥದ್ದು. ಇದರಲ್ಲಿ ನಮಗೆ 6.78 inches ನ ಒಂದು LTPO AMOLED ಡಿಸ್ಪ್ಲೇ ನೋಡೋದಕ್ಕೆ ಸಿಗುತ್ತೆ. ಇದು ಬಂದ್ಬಿಟ್ಟು ಫುಲ್ HD ಡಿಸ್ಪ್ಲೇ ಆಗಿರುತ್ತೆ. ಇದರಲ್ಲಿ ನಮಗೆ 120 Hz ನ ರಿಫ್ರೆಶ್ ರೇಟ್ ಸಹ ನೋಡೋದಕ್ಕೆ ಸಿಗುತ್ತೆ. 50 MP ನ ವೈಡ್ ಆಂಗಲ್ ಪ್ರೈಮರಿ ಸೆನ್ಸರ್ ಕ್ಯಾಮ್ರಾ ಇದ್ದು, ಇದರಲ್ಲಿ 8 MP ನ ಒಂದು ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಹ ನೋಡೋದಕ್ಕೆ ಸಿಗುತ್ತೆ. ಎರಡು ವರ್ತಿ ಕ್ಯಾಮ್ರಾಗಳೇ ಅಂತಾನೆ ಹೇಳ್ಬೋದು. 32 MP ನ ಒಂದು ಬೆಸ್ಟ್ ಸೆಲ್ಫಿ ಕ್ಯಾಮ್ರಾ ಇದ್ರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕ್ಯಾಮ್ರಾ ಓಕೆ ಚೆನ್ನಾಗಿದೆ ಇದರಲ್ಲಿ. ಮತ್ತೆ 5500 mAh ನ ಬ್ಯಾಟ್ರಿ ಇದ್ದು 120 W ನ ಸೂಪರ್ ಬುಕ್ ಚಾರ್ಜಿಂಗ್ ಸಪೋರ್ಟ್ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಬೇಸ್ ವೇರಿಯಂಟ್ ಬಂದ್ಬಿಟ್ಟು 128GB ಇದ್ದು UFS 3.1 ನ ಸಪೋರ್ಟ್ ಮಾಡುತ್ತೆ. ಮತ್ತೆ ಡಿಸ್ಪ್ಲೇ ಬ್ರೈಟ್ನೆಸ್ ನ ವಿಷಯಕ್ಕೆ ಬಂದ್ರೆ ನಮ್ಗೆ ಇದರಲ್ಲಿ 6000 nits ನ ಪೀಕ್ ಬ್ರೈಟ್ನೆಸ್ ಆದ್ರೆ ಅಚೀವ್ ಮಾಡುತ್ತೆ. ಬೇಸ್ ಬ್ರೈಟ್ನೆಸ್ ಬಂದ್ಬಿಟ್ಟು ನಮಗೆ ಅಪ್ ಟು 1600 nits ವರೆಗೂ ಇದು ಬ್ರೈಟ್ನೆಸ್ ಆದ್ರೆ ಬರುತ್ತೆ. ಸೊ ಆ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಸ್ಟೋರೇಜ್ ವೇರಿಯಂಟ್ ನಮಗೆ 128GB 256GB 512GB ವೇರಿಯಂಟ್ ಸಹ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನಮಗೆ UFS 3.1 ಇರುತ್ತೆ ಬೆಸ್ಟ್. ಸೊ ಇದಕ್ಕಿಂತ ಇನ್ನೇನು ಬೇಡ ಅಂತ ಅನ್ಸುತ್ತೆ. ಮತ್ತೆ ಗೇಮಿಂಗ್ಗೆ ಬೇಕಾಗಿರುವಂತಹ ಎಲ್ಲ ಸೆನ್ಸರ್ಗಳು ನಮ್ಗೆ ಇದ್ರಲ್ಲಿ ಅವೈಲೇಬಲ್ ಇದೆ. ಸೊ ಅದ್ರ ಬಗ್ಗೆ ಯಾವುದೇ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು iQOO Neo 10R. ಈ ಫೋನ್ ಬಂದ್ಬಿಟ್ಟು ನಮಗೆ Snapdragon 8H Gen 3 ಲೇಟೆಸ್ಟ್ ಪ್ರೊಸೆಸರ್. ಇದ್ರ ಜೊತೆ ಬರುವಂತ ಈ ಫೋನ್ ನಮಗೆ ಬೇಸ್ ವೇರಿಯಂಟ್ 8GB ರ್ಯಾಮ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. 6.78 inches ನ AMOLED ಫುಲ್ HD ಪ್ಲಸ್ ಡಿಸ್ಪ್ಲೇ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದ್ರಲ್ಲಿ ಸ್ಪೆಷಲ್ ಏನಂದ್ರೆ 144 Hz ನ ರಿಫ್ರೆಶ್ ರೇಟ್ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಓಕೆ, ಇದ್ರಲ್ಲಿ ಬಂದ್ಬಿಟ್ಟು ನಮಗೆ 50 MP ನ ವೈಡ್ ಆಂಗಲ್ ಕ್ಯಾಮ್ರಾ ಕೊಟ್ಟಿರ್ತಾರೆ. 8 MP ನ ಒಂದು ಅಲ್ಟ್ರಾ ವೈಡ್ ಸೆನ್ಸರ್ ಇದ್ರಲ್ಲೂ ಸಹ ನೋಡೋದಕ್ಕೆ ಸಿಗುತ್ತೆ. 32 MP ನ ವೈಡ್ ಆಂಗಲ್ ಲೆನ್ಸ್ ಇರುತ್ತೆ. ಮತ್ತೆ ಇದರಲ್ಲಿ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದ್ರೆ 6400 mAh ನ ಬ್ಯಾಟ್ರಿ ನೋಡೋದಕ್ಕೆ ಸಿಗುತ್ತೆ. 80 W ಫ್ಲಾಶ್ ಚಾರ್ಜಿಂಗ್. ಓಕೆ, ಸೊ ನಮಗೆ ಬ್ಯಾಟ್ರಿ ಬೇಗ ಚಾರ್ಜ್ ಆಗಬೇಕು ಅನ್ನೋ ಉದ್ದೇಶದಿಂದ 80 W ಕೊಟ್ಟಿರೋದು ಡೀಸೆಂಟ್ ಆಗಿ ಇದೆ. ಇದರ ಬೇಸ್ ವೇರಿಯಂಟ್ ಬಂದ್ಬಿಟ್ಟು ನಮಗೆ 128GB ಸ್ಟೋರೇಜ್ ಒಂದಿಗೆ ಬರುವಂತ ಈ ಫೋನ್. ಇದರಲ್ಲಿ UFS 3.1 ಅನ್ನ ಯೂಸ್ ಮಾಡಿರ್ತಾರೆ. ಇದರಲ್ಲಿ ನಮಗೆ 4500 nits ನ ಪೀಕ್ ಬ್ರೈಟ್ನೆಸ್ ಆದ್ರೆ ಇದು ಅಚೀವ್ ಮಾಡುವಂತ ಒಂದು ಒಳ್ಳೆ ಡಿಸ್ಪ್ಲೇ ಆದ್ರೆ ಕೊಟ್ಟಿರ್ತಾರೆ. ಇದರಲ್ಲಿ ನಮಗೆ ಎರಡು ವೇರಿಯಂಟ್ಸ್ ನೋಡೋದಕ್ಕೆ ಸಿಗುತ್ತೆ. 128GB ಮತ್ತೆ 256GB. ಎರಡರಲ್ಲೂ ನಮಗೆ UFS 3.1 ಅಷ್ಟೇ ನೋಡೋದಕ್ಕೆ ಸಿಗೋದು. ಸೆನ್ಸರ್ಸ್ ಬಂದ್ಬಿಟ್ಟು ಹೇಳೋದಂಗಿಲ್ಲ, ಎಲ್ಲಾನು ನಾನು ಚೆಕ್ ಮಾಡಿ ಆಲ್ಮೋಸ್ಟ್ ಎಲ್ಲ ಸೆನ್ಸರ್ಗಳು ಅಕ್ಯುರೇಟ್ ಆಗಿ ವರ್ಕ್ ಆಗೋದನ್ನೇ ನಾನು ಇಲ್ಲಿ ಚೂಸ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಇನ್ ಕೇಸ್ ನಾನು ಯಾವ್ದಾದ್ರು ಫೋನ್ ಮಿಸ್ ಮಾಡಿದ್ದೀನಿ ಅಂತ ಅನ್ಕೊಂಡ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಅದಷ್ಟೇ ಅಲ್ಲದೆ ಇದಕ್ಕಿಂತ ಏನಾದ್ರು ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ಫೋನ್ ಬೇಕಾಗಿತ್ತು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಈ ವಿಡಿಯೋನ ಚೆಕ್ಔಟ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಆದ್ರೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.